ಪ್ರತಿಭಟನೆ ಮಾಡಲಿ, ಆದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು. ಎಲ್ಲ ಅಸೋಸಿಯೇಷನ್ ಜೊತೆ ನಾನು ಸಭೆ ಕರೆದಿದ್ದೇನೆ. ದಿನೇಶ್ ಗುಂಡೂರಾವ್ ಈ ಮಾತನ್ನು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರು. ನಾನು ಎಲ್ಲ ಅಸೋಸಿಯೇಷನ್ ಜೊತೆಗೆ ಸಭೆ ಕರೆದಿದ್ದೇನೆ, ಮಾತನಾಡೋಣ ಇದರ ಬಗ್ಗೆ ಅಂತ. ತೊಂದರೆ ಆಗದಂತೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಕೆ ಹೇಳಿದ್ದೀನಿ, ನಾನು ಡಿಸ್ಕಸ್ ಮಾಡೋಣ ಇದರ ಬಗ್ಗೆ ಅಂತ. ಪ್ರತಿಭಟನೆ ಮೂಲಕ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ, ಆದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಕೂಡ ಹೇಳಿದ್ದಾರೆ. ಇದು ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ನೀಡಿರುವಂತಹ ಹೇಳಿಕೆ. OPD ಕ್ಲೋಸ್ ಮಾಡಿಬಿಟ್ಟು ಯಾರಿಗೂ ಕೂಡ ಟ್ರೀಟ್ಮೆಂಟ್ ಕೊಡದೇ ಇರೋ ರೀತಿ ಆಗಬಾರ್ದು ಅಂತ ನಾವು ನಮ್ಮ ಡಾಕ್ಟರ್ಸ್ಗೆ ಹೇಳ್ತೀವಿ. ಯಾಕಂದ್ರೆ ಆಸ್ಪತ್ರೆ ನಡೀತಾ ಇರ್ತದೆ, ಮೆಡಿಕಲ್ ಶಾಪ್ ನಡೀತಾ ಇರ್ತದೆ. ಅದರಿಂದ ಅವರು ಕರೆದಿದ್ದಾರೆ, ಅದೇ ಸಾರ್ವಜನಿಕ ತೊಂದರೆ ಆಗಬಾರ್ದು. ಡಾಕ್ಟರ್ಸ್ ಇದನ್ನು ಕೂಡ ತಿಳ್ಕೋಬೇಕು. ಸ್ಟ್ರೈಕ್ ಮಾಡಲಿ, ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಲಿ, ಅದು ಒಪ್ಕೊಳ್ತೀನಿ. ಆದರೆ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು. ಕನಿಷ್ಠ ಮಟ್ಟದಲ್ಲಾದರೂ ಸರ್ವಿಸಸ್ ನಡೀಬೇಕು. ನಾವು ಪೂರ್ತಿ OPDನೇ ಇಡೋದಿಲ್ಲ ಅಂತ ಕೂಡ ಹೇಳೋದು ಸರಿಯಲ್ಲ. ಕನಿಷ್ಠ ಮಟ್ಟದಲ್ಲಾದರೂ ಡಾಕ್ಟರ್ಸ್ನ ಇಟ್ಬಿಟ್ಟು ಮಿಕ್ಕಿದವರೆಲ್ಲ ಅವರು ಸ್ಟ್ರೈಕ್ಗೆ ಹೋಗ್ಬೋದು. ನಾವು ಇದನ್ನ ಮಾಡಬಾರ್ದು ಅಂತ ಹೇಳೋದಿಲ್ಲ, ಯಾಕಂದ್ರೆ ಉದ್ದೇಶ ಒಳ್ಳೇದೇ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. OPD ಕ್ಲೋಸ್ ಮಾಡಿಬಿಟ್ಟು ಯಾರಿಗೂ ಕೂಡ ಟ್ರೀಟ್ಮೆಂಟ್ ಕೊಡದೇ ಇರೋ